ನಾನೆಲ್ಲಿ ಬಡವನದೀನಿ, ನಾನು ಬಹಳ ಶ್ರೀಮಂತನದೀನಿ. ನಾನು ಎಷ್ಟು ಶ್ರೀಮಂತನದೀನಿ ಅಂದರೆ ನಿಮ್ಮ ಶಿವಾಜಿ ಮಹಾರಾಜರಿಗೆ ಹೇಳು ಧನ್ಯವಾದ, ಅವರು ಕೊಟ್ಟು ಕಳಿಸಿದ್ದು ಅವರ ದೊಡ್ಡ ಗುಣ. ಹೇಳು ಶಿವಾಜಿ ಮಹಾರಾಜರಿಗೆ ಹೇಳು, ನನ್ನಷ್ಟು ಶ್ರೀಮಂತ ನಿಮ್ಮ ಶಿವಾಜಿ ಮಹಾರಾಜರು ಇಲ್ಲ ಅಂತಮ್ಮ. ಯಾಕೆ ನಾನು ಶ್ರೀಮಂತನದೀನಿ ಅಂದರೆ ಈ ನಿಮ್ಮ ಶಿವಾಜಿ ಮಹಾರಾಜರಿಗಷ್ಟೇ ಅಲ್ಲದೆ ಜಗಕ್ಕೆಲ್ಲವನ್ನ ಬೇಕು ಬೇಡಾದ್ದನ್ನ ಕೊಟ್ಟಂತ ಶ್ರೀಹರಿ ಪಾಂಡುರಂಗನೇ ನನ್ನ ಅಂತರಾತ್ಮದೊಳಗ ನೆಲೆಸಾನ. ನಾನು ಶ್ರೀಮಂತನದೀನಿ. ಲಕ್ಷ್ಮೀನೇ ಬಂದ್ರು ಬೇಡ ಅಂದ್ರು ತುಕಾರಾಮರು. ಲಕ್ಷ್ಮೀ ಬಂದಳಂತ ಒಂದು ದಿವಸ ತುಕಾರಾಮರ ಹತ್ತಿರ, ತುಕಾರಾಮ ನಾ ನಿನ್ನ ಮನೆಯೊಳಗಿರ್ತೀನಪ್ಪ, ನೀ ಭಾಳ ದೊಡ್ಡಾವಧಿ, ನಿನ್ನ ಬಡತನ ನನಗೆ ನೋಡ್ಲಿಕ್ಕಾಗಲಿಗೆದ, ನಾನು ನಿನ್ನ ಮನೆಯೊಳಗಿರ್ತೀನಿ ಅಂತ ಶ್ರೀಮನ್ನಾರಾಯಣನ ಧರ್ಮಪತ್ನಿ ಲಕ್ಷ್ಮಿ, ಪಾಂಡುರಂಗನ ಸತಿ ರುಕ್ಮಿಣಿ ಬಂದು ತುಕಾರಾಮರಿಗೆ ಕೇಳ್ತಾಳೆ, ನಾನು ನಿನ್ನ ಮನೆಯೊಳಗಿರ್ತೀನಿ ಅಂದಾಗ ತುಕಾರಾಮ ಅಂತಾನ ಲಕ್ಷ್ಮಿಗೆ, ನನಗೊಂದು ಮಾತು ಕೊಡಬೇಕು, ಹೇಳು ಏನು ಬೇಕು ಕೊಡ್ತೀನಿ ಅಂದಳು. ತಾಯಿ ನೀನು ಒಂದು ಮಾತು ಇಂಥದ್ದು ಕೊಡಬೇಕಲ್ಲ, ನನಗೆ ನಾನು ಇರೋ ತನಕ ಅಲ್ಲ, ನಾನು ಯಾವಾಗಲೂ ನನಗೆ ನೀನು ಯಾವಾಗಲೂ ನನ್ನ ಮನೆಯೊಳಗೆ ಬರೋದಲ್ಲ, ನನಗೆ ದರ್ಶನ ಸಹಿತ ಆಗಬಾರ್ದು, ನೀ ನನ್ನ ಮುಂದೆ ಬರಬಾರ್ದು, ನನ್ನ ಮನೆಯೊಳಗಿರಬಾರ್ದು, ನೀ ಇಲ್ಲಿಂದ ಮೊದಲು ಹೊರಗೆ ಹೋಗ್ತೀನಿ ಅಂತ ಮಾತು ಕೊಡು ಅಂದ್ರಂತವ್ರು. ನೀ ನನ್ನ ಮನೆಯೊಳಗಿರೋದಲ್ಲ, ನನಗೆ ಮುಖಾನೇ ತೋರಿಸ್ಬೇಡ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ, ತುಕಾರಾಮ ಒಂದು ವೇಳೆ ಅಲ್ಪ ಸುಖವನ್ನ ಬಯಸಿದ್ರೆ ಇವತ್ತು ತುಕಾರಾಮನ ಹೆಸರು ಇರ್ತಿರ್ಲಿಲ್ಲ. ತುಕಾರಾಮ ಏನು ಬಯಸದ ಅಂದ್ರೆ ನಿಖಿಳವೆನಿಸದ ಏಕಮುಖವಾಗಿರೆನ್ನೊಳು ಅಂತ ಬಯಸದ. ಏನು ಬಯಸದ? ಇಲ್ಲೇನು ನಿಜಗುಣ ಶಿವಯೋಗಿಗಳಂದಾರಲ್ಲ, ಏಕಮುಖವಾಗಿರುವಂತ ಸುಖ ಬಯಸದ. ನೀ ಬೇಡ, ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಲಕ್ಷ್ಮೀ ನೀ ಬೇಡ, ನನಗೇನು ಬೇಕಾಗ್ಯದ ಅಂದ್ರೆ ಪಾಂಡುರಂಗನ ದಿವ್ಯ ನಾಮ ಅದ ನನ್ನೊಳಗೆ, ಅದು ಒಂದೇ ಬೇಕು ಅಂತ ಬಯಸದ. ನಿಜಗಣವರು ಹೇಳಿದಂಥದ್ದನ್ನು ಬಯಸದ, ಅಮರನಾದ. ಎರಡನ್ನ ಹೇಳ್ತಾ ಇದ್ದೀನಿ ನಾನು. ಯಾರು ನಿಜಗುಣರ ಬಯಕೆಯನ್ನ ಬಯಸ್ಯಾರ ಅವರು ಅಮರರಾಗ್ಯಾರ, ಯಾರು ಸುಮ್ಮನೆ ಅಲ್ಪ ಸುಖ ಬಯಸ್ಯಾರ ಅವರೆಲ್ಲ ದುಃಖ ಅನುಭವಿಸ್ಯಾರ. ಅದನ್ನೇ ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿಮಗಾಗಿ ಸತ್ತವರ ನಾರನೂ ಕಾಣೆ ಅಂತಾರವ್ರು. ಹೆಣ್ಣಿಗಾಗಿ ಸತ್ತವರು ಅನೇಕ ಜನ ಅದಾರ. ಏನು ಸತ್ತರು, ಏನು ಸತ್ತರು, ಏನು ಸತ್ತರು, ಸಾಯೋದು ಇದರ ಅರ್ಥ ಹೆಣ್ಣಿನ ಹಿಂದೆ ಬಯಸಿ ಹೋದರು. ಎಷ್ಟು ಬಯಸಿದ್ರು, ಏನದ ಅದರೊಳಗೆ ವಿಚಾರಿಸಲಿಲ್ಲ. ದೇವರು ಕೊಟ್ಟು ಬಹುಮೂಲ್ಯವಾದಂಥ ಜೀವನವನ್ನೇ ನಾಶ ಮಾಡಿಕೊಂಡ್ರು. ಏನಾಯ್ತು? ಹೆಣ್ಣಿಗಾಗಿ ರಾಮಾಯಣ ಆಯ್ತು. ರಾಮಾಯಣ ಎದಕ್ಕೆ? ಹೆಣ್ಣಿಗಾಗಿ ರಾಮಾಯಣ ಆಯ್ತು. ಹಂಗಂತ ಬಯಸಬಾರ್ದಂತಲ್ಲ, ಬಯಸಬೇಕು. ಯಾರಲ್ಲಿ ಬಯಸಬೇಕು? ಧರ್ಮಪತ್ನಿ, ಕೈ ಹಿಡಿದ ಧರ್ಮಪತ್ನಿಯಲ್ಲಿ ಬಯಸಬೇಕು. ಇದು ಸತಿ ಪತಿಯರ ಪ್ರೇಮ ಹೇಗಿರಬೇಕು ಅಂದ್ರೆ ಅಮರತ್ವ ಇರಬೇಕು ಇದರೊಳಗೆ. ಸತಿಪತಿಯರ ಬಯಕೆ ಈಡೇರ್ತು ಅಂದರೆ ಒಬ್ಬರಲ್ಲಿ ಒಬ್ಬರು ಬಯಸಿದ್ರು ಅಂದರೆ ಅದು ಸಮರಸ ಜೀವನ ಆಗ್ತದೆ. ಅನ್ಯರೊಳಗೆ ಬಯಸಿದ್ರೆ ವಿರಸ ಆಗ್ತದೆ. ವಿರಸ ಆಗಬಾರ್ದು, ಜೀವನ ಸಮರಸ ಆಗಬೇಕು. ಕೀಚಕ ಏನು ಬಯಸದ? ಎಂಥವಿದ್ದ ಕೀಚಕ? ಹೇಳ್ತಾರೆ ಜ್ಞಾನಿಗಳು, 10,000 ಆನೆಗಳು ಕೂಡಿಸಿದ್ರೆ ಎಷ್ಟು ಶಕ್ತಿ ಆಗ್ತಿತ್ತು ಅಷ್ಟು ಕೀಚಕನಲ್ಲಿ ಒಬ್ಬನಲ್ಲೇ ಇತ್ತು ಅಂತ ಹೇಳ್ತಾರೆ. ಎದಕ್ಕಾಗಿ ನಾಶ ಆದ? ಕೇವಲ ಬಯಕೆಗಾಗಿ ನಾಶ ಆದ. ಕೇವಲ ಬಯಕೆ. ಮಣ್ಣಿಗಾಗಿ ಸತ್ತವರು ಕೋಟಿ. ಇದೇನದಲ್ಲ, ಇದು 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 ಎಷ್ಟು ಬಯಸ್ತೀವಿ? ಭೂಮಿ ಗಳಿಸ್ಬೇಕು ಅಂತೀವಿ, ಮನಿ ಗಳಿಸ್ಬೇಕು ಅಂತೀವಿ. ಯಾವುದು ಬರ್ತದೆ ನಮ್ಮ ಜೊತೆಗೆ? ಯಾವುದೂ ಬರೋದಿಲ್ಲ. ಇದು ಮೊದಲ ನಾನು ನಿನ್ನೇನು ಹೇಳಿನಿ, ಇದು ಮೊದಲು ಯಾರ್ದೋ ಇತ್ತು, ಇವತ್ತು ನಮ್ಮದಾಗ್ಯದ, ಮುಂದೊಂದು ದಿವಸ ಇನ್ಯಾರ್ದೋ ಆಗ್ತದೆ. ಇದು ಏನು ನಾವು ಭಾಳ ಗಳಿಸೀವಿ ಅಂತ ಯಾರೇ ನಮಗೆ ಕೊಟ್ಟು ಕಳಿಸ್ತಾರೇನು? ಇಲ್ಲಪ್ಪ, ನಮ್ಮಪ್ಪ ಭಾಳ ಗಳಿಸ್ಯಾನ, ದುಡ್ದಾನ, ಕೋಟಿ ಕೋಟಿ ಗಳಿಸಿಟ್ಟಾನ, ದುಡ್ದು ದುಡಿದು 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 ಸತ್ತು ಹೋಗ್ಯಾನ, ನಮ್ಮಪ್ಪನ ಗೋರಿ ಒಳಗೆ 1,00,000 ರೂಪಾಯಿ ಇಡೋಣಂತ ಯಾರೇ ಅಂದಾರೇನು? ನಮ್ಮ ಕಡೆ ಅಂತೂ ಅಂದಿಲ್ರಿ. ನಿಮ್ಮ ಕಡೆ ಇಡ್ತಿದ್ರಂದ್ರೆ ನನಗೆ ಗೊತ್ತಿಲ್ಲ. ಮೈ ಮ್ಯಾಗಿರುವಂಥ ಒಂದು ಉಡದಾರನೂ ಹರಿದು ಕಳಿಸ್ತಾರೆ. ಬೆಳ್ಳಿದಲ್ಲ, ದಾರದ್ದು, ಸುಮ್ಮನೆ ದಾರ, ಕೌದಿ ಹೊಲಿಯ ದಾರ, ಅದನ್ನೂ ಇಡಂಗಿಲ್ಲ.
ಮೈ ಮೇಲೆ ಇತ್ತಂತ ಬಟ್ಟಿನೂ ಹರಿದು ಕಳಿಸಿಬಿಡ್ತಾರೆ. ಇರೋ ತನಕ ಏನು ಮಾಡ್ಯಾನ? ಗಳಸ್ಯಾನ ಬಳಸಲಿಲ್ಲ, ಗಳಸದ ಬರೇ. ಮಹಾಭಾರತ ಆಯ್ತು, ಮಣ್ಣಿಗಾಗಿ ಮಹಾಭಾರತ ಆಯ್ತು. ಹೇಳ್ದ ಕೃಷ್ಣ ಪರಮಾತ್ಮ, ಅಲ್ಲಪ್ಪ ನೀ ಅರ್ಧ ರಾಜ್ಯ ಕೊಡಲ್ಲಂತಿಯಲ್ಲ, ಬಿಡು, ಕೇವಲ 5 ಹಳ್ಳಿ ಕೊಡು ಅಂದ. 5 ಹಳ್ಳಿ, 5 ಹಳ್ಳಿ ಕೊಡು, ಪಾಂಡವರು ದುಡ್ಕೊಂಡು ತಿಂತಾರಪ್ಪ, ಆರಾಮಾಗಿ ಅವರು ಜೀವನ ನಡೆಸ್ತಾರ ಅಂತ ಕೃಷ್ಣ ಪರಮಾತ್ಮ ಹೇಳ್ದ. ಇವ ಕೇಳಿಲ್ಲ, ಮಣ್ಣಿಗಾಗಿ ಸತ್ತ. 5 ಹಳ್ಳಿ ಅಲ್ಲ, ಸೂಜೆಯ ಮೊನೆ ಇಡುವಷ್ಟು ಜಾಗ ಕೊಡುವುದಿಲ್ಲ ಅಂದ. ಏನಾಯ್ತು? 100 ಜನ ಸರ್ವನಾಶ ಆಗಿದ್ರು. ಮಣ್ಣಿಗಾಗಿ ಸತ್ತವರು ಕೋಟಿ. ಏನದ ಇದು? ಸಂಪತ್ತೇನು ಶಾಶ್ವತ ಇರ್ತದೇನು? ಸಂಪತ್ತು ಶಾಶ್ವತ ಇರೋದಿಲ್ಲಿದು. ಸುಮ್ಮನೆ ಹಿಂಗೆ ಬಂದಂಗ ಆಗ್ತದ, ಹೋಗಿ ಬಿಡ್ತದೆ. ಇದು ಸಂಪತ್ತು ಶಾಶ್ವತ ಇರೋದಿಲ್ಲ. ಅವರು ಹೇಳ್ತಾರೆ, ಶಂಕರಾಚಾರ್ಯರು ಸಂಪತ್ತಿನ ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ. ಅವರು ಸಂಪತ್ತು ಹೆಂಗದ ಅಂದ್ರೆ ಕನಸಿನೊಳಗೆ ಕಂಡಂಗದಂತಾರ ಅವರು. ಸುಮ್ಮನೆ ಕನಸು ಬೀಳ್ತದ, ಏನೇನೋ ಕನಸು ಕಂಡಿರ್ತೀವಿ, ಎಚ್ಚರ ಆದ ಬಳಿಕ ಯಾವುದೂ ಇರುವುದಿಲ್ಲ. ಈ ಸಂಪತ್ತು ಹಂಗದ ಅಂತಾರೆ. ಯೌವನ ಹೆಂಗದ? ಯೌವನ ಬಂದಾಗ ನೋಡ್ಬೇಕು ನಾವು. ಅಧಿಕಾರ, ಮದ, ಯೌವನ, ಮದ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಸ್ವಲ್ಪ ಸುಖ ಕೊಡುವಂತಹದ್ದು. ಸಂಪತ್ತು ಬಂದಾಗ ಕಣ್ಣಾಗಿ ಯಾರೂ ಕಾಣಿಸೋದಿಲ್ಲ. ಶ್ರೀಮಂತಿಕೆ ಬಂತಂದ್ರೆ ಮುಗಿತು, ನೆಲದ ಮೇಲೆ ನಡೆಯಂಗಿಲ್ಲ, ಅವರು ಆಕಾಶದ ಮೇಲೆ ನಡೀತಿರ್ತಾರೆ. ಎದುರು ಬಂದವರು ಯಾರೂ ಕಾಣಿಸೋದಿಲ್ಲ, ಜ್ಞಾನಿಗಳು ಕಾಣಿಸೋದಿಲ್ಲ, ಮಹಾತ್ಮರು ಕಾಣಿಸೋದಿಲ್ಲ. ಮಹಾತ್ಮರು ಜ್ಞಾನಿಗಳೇ ಕಾಣಿಸೋದಿಲ್ಲ ಅಂದ್ರೆ ನಮ್ಮಂಥ ಸಣ್ಣವ್ರು ಏನು ಕಾಣಿಸ್ಬೇಕು ಅವ್ರಿಗೆ? ಅವ್ರು ಎಲ್ಲಿರ್ತಾರೆ? ಮ್ಯಾಲ ನಡೀತಿರ್ತಾರೆ, ಗೊತ್ತಿಲ್ಲ ಅವರಿಗೆ, ಮರ್ತಾರೆ. ಏನು ಮರ್ತಾರೆ? ಮ್ಯಾಲಿದ್ದವ್ರು ಮ್ಯಾಲೇ ಇರೋದಿಲ್ಲ, ಒಂದು ದಿವಸ ಭೂಮಿಗೆ ಬರಬೇಕಾಗ್ತದ ಅನ್ನೋದು ಮರ್ತಾರೆ. ಭೂಮಿಗೆ ಬಂದವರು ಭೂಮಿ ಮೇಲೆ ಇರೋದಿಲ್ಲ, ಒಂದು ದಿವಸ ಮಣ್ಣೊಳಗೆ ಹೋಗ್ಬೇಕಾಗ್ತದ ಅನ್ನೋದು ಮರ್ತಾರೆ. ಈ ಜ್ಞಾನ ಒಂದು ವೇಳೆ ಇರ್ತಿತ್ತು ಅಂದ್ರೆ ಮ್ಯಾಲ ನಡೀತಿತ್ತಿಲ್ಲ, ಅವರು ಭೂಮಿ ಮ್ಯಾಲ ನಡೀತಿದ್ರು, ಸಾಮಾನ್ಯರಾಗಿ ಇರ್ತಿದ್ರು, ಜೀವನ ಸರಳತೆಯಿಂದ ನಡೆಸ್ತಿದ್ರು, ಜೀವನ ಸಾಕಾರ ಮಾಡಿಕೊಳ್ತಿದ್ರು. ಇಂಥ ಸುಖಗಳೇನದವಲ್ಲ, ಈ ಸುಖಗಳು ಶಾಶ್ವತ ಸುಖ ಅಲ್ಲ, ಇದು ನೆಮ್ಮದಿ ಕೊಡೋದಿಲ್ಲ. ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳಂತಾರೆ, ಹೇ ಭಗವಂತನೇ, ಇಂಥ ಸುಖ ಬೇಡ ನನಗೆ, ಇಂಥ ಸುಖ ಬೇಡ. ಜ್ಞಾನಿಗಳು ಎಲ್ಲರೂ ಬಯಸಿದ್ರು, ಅದೇ ಬಯಸಿದ್ರು. ಪ್ರಭುದೇವರು ಕೂಡ ಹೇಳಿದ್ರಲ್ಲ, ಎಂಥದ್ದು ಹೇಳಿದ್ರು? ಇವೇನು ಹೆಣ್ಣ, ಹೊನ್ನ, ಮಣ್ಣ ಅದಾವಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ಅಂದ್ರ ಅವರು. ಏನು 3 ಅದಾವ, ಬಂಗಾರ ನಂದು ಅಂತ ಬಯಸ್ತೀರಿ, ಹೆಣ್ಣ ನಂದು ಅಂತ ಬಯಸ್ತೀರಿ, ಭೂಮಿ ನಂದು ಅಂತ ಬಯಸ್ತೀವೆಲ್ಲ ನಾವು ನೀವೆಲ್ಲ. ಇವು ಏನದಾವ ನಿನಗೆ ಸುಖ ಕೊಡುವುದಲ್ಲೋ, ಇವು ಏನದಾವ ಅಂದ್ರೆ ನಿನಗೆ ವಿಧಿಯಾಗಿ ಬೆನ್ನತ್ಯಾವ, ಇವು ವಿಧಿ ಅಂತಾರ ಅವರು. ವಿಧಿ ಅಂದ್ರೆ ಏನದ? ಕಷ್ಟ ಕೊಡು. ನಿನ್ನದು ಅನ್ನುವಂಥದ್ದು ಒಂದೇ ಒಂದದ, ಅದು ಯಾವುದು ಅಂದ್ರೆ ಜ್ಞಾನ ರತ್ನ ನೋಡ, ನಿನ್ನೊಳಗದ. ಆ ರತ್ನವನ್ನ ನೀನು ಹಾಳ ಮಾಡಲಾರ್ದಂಗ ಅಲಂಕಾರ ಮಾಡಿಕೊಂಡಿ ಅಂದ್ರೆ ಮನುಷ್ಯನೇ ನೀನು ಉದ್ಧಾರ ಆಗ್ತಿ. ಪ್ರಭುದೇವರ ಮಾತು ಇದು. ಅಲ್ಪ ಸುಖವನ್ನ ನಾವು ಎಲ್ಲಿಯವರೆಗೆ ಬಯಸ್ತೀವಿ ಅಲ್ಲಿಯವರೆಗೆ ದುಃಖವನ್ನೇ ಅನುಭವಿಸ್ತೀವಿ. ಸುಮ್ಮನೆ ತುಳಸಿದಾಸ ಅವನು ಅಲ್ಪ ಸುಖ ಬಯಸಿದ್ದ, ಅವ ಏನು ಶಾಶ್ವತ ಸುಖ ಬಯಸಿರ್ಲಿಲ್ಲ. ಎಷ್ಟು ಮುಳುಗಿದ್ದ? ಹೆಣ್ಣಿನ ರೂಪದೊಳಗೆ ಮುಳುಗಿದ್ದ ಅವ ಪುಣ್ಯಾತ್ಮ. ಹೊಸದಾಗಿ ಮದುವೆ ಆಗಿತ್ತು, ಕತೆ ನಿಮಗೆಲ್ಲ ಗೊತ್ತದ, ಸುಮ್ಮನೆ ನೆನಪು ಮಾಡಿ ಕೊಡ್ತೀನಿ ಅಷ್ಟೇ. ಹೆಣ್ಣಿನ ರೂಪದೊಳಗೆ ಮುಳುಗಿದ್ದ. ಎಷ್ಟು ಮುಳುಗಿದ್ದ ಅಂದ್ರೆ ಹೆಂಡತಿ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಅಷ್ಟು ಮುಳುಗಿದ್ದ. ಮುಳುಗಬೇಕು, ಬಹಳ ಮುಳುಗಬಾರ್ದು, ಸುಮ್ಮನೆ ಹೊರಗೆ ಬರುವಂಗಿರಬೇಕು, ಅಷ್ಟು ಮುಳುಗಬೇಕು. ಇವ ಹೊರಗೆ ಬರಂಗ ಮುಳುಗಿರ್ಲಿಲ್ಲ, ಒಳಗೆ ಮುಳುಗಿದ್ದ. ಹೆಂಡತಿ ಹೋಗಿದ್ಲು ತವರು ಮನೆಗೆ, ಹಬ್ಬಕ್ಕೆ ಹೋಗಿದ್ಲು, ಮುಂಜಾನೆ ಹೋಗಿದ್ಲು, ಸಂಜೆಗೆ ಬಂದಿವ ನಾನು ಹೆಂಡತಿ ಎಲ್ಲಾಳ ಅಂದ. ತವ್ರಿಗೆ ಹೋಗ್ಯಾಳ ಅಂದ್ರು. ಹೆಣ್ತಿನ ಬಿಟ್ಟು ಇರೋದಾಗೋದಿಲ್ಲ, ನಾ ಹೋಗ್ತೀನಿ ಅಂದಿವ. ಹಿರಿಯರೆಲ್ಲ ಹೇಳಿದ್ರು, ಬ್ಯಾಡೋ, ಮುಂಜಾನೆ ಹೋಗಕತ್ತಿ, ಮ್ಯಾಲ ಮಳೆ ಬರ್ಲಿಕ್ಕತ್ತದ, ಹೊತ್ತು ಮಣಿಗ್ಯಾದ, ಯಮುನಾ ನದಿ ತುಂಬಿ ಹರಿಲಿಕ್ಕತ್ತದ, ನಾವು ಇರೋದಿಲ್ಲ, ಈಗ ಹೋಗ್ಬೇಡ ಅಂದ್ರು. ಕೇಳಲಿಲ್ಲ ಇವ. ನಾನು ಹೆಂಡತಿನ ನೋಡ್ಲಿಲ್ಲ ಅಂದ್ರೆ ಈ ಸದ್ದ ಸತ್ತು ಹೋಗ್ತೀನಿ, ಹೆಂಡತಿ ಸಲುವಾಗಿ ಹೊಳ್ಯಾಗ ಮುಳುಗಿ ಸತ್ರ ಚಲೋ, ಇಲ್ಲಿದ್ದ ಸತ್ತಂದ್ರೆ ಏನು ಮಾಡಲಿ ಅಂತೀವ. ಎಷ್ಟು ಮುಳುಗ್ಯಾನ ನೋಡಿ. ಹೋದ, ತುಂಬಿ ಹರಿತಿತ್ತು, ಒಂದು ತೆಪ್ಪ ಬಂತು, ಅದ್ರ ಮೇಲೆ ಕುಂತು ದಾಟಿ ಹೋದ.
ಸುಮ್ಮನೆ ಮನೆಗೆ ಹೋದ. ಹೆಂಡತಿ ಮ್ಯಾಲ ಮಲಗಿದ್ಲು. ಸಣ್ಣ ಕಿಟಕಿ ಒಳಗೆ ದೀಪ ಉರಿತಿತ್ತು. ಅಲ್ಲೊಂದು ಹಗ್ಗ ಜೋತಾಡ್ತಿತ್ತು. ಇವ ಅಂದ, ನನ್ನ ಹೆಂಡತಿ ಎಷ್ಟು ಪ್ರೀತಿ ನನ್ನ ಮ್ಯಾಲ, ನಾ ಬರ್ತೀನಿ ಅಂತ ಗೊತ್ತದ, ಅದಕ್ಕಾಗಿ ಆಕಿ ಒಂದು ಹಗ್ಗ ಕಟ್ಟಾಳ ಅಂದ. ಹಗ್ಗ ಹಿಡಿದು ಮ್ಯಾಲ ಹತ್ತದ, ಹೋಗಿ ಬಾಗಲ ಬಡದ. ಹೆಂಡತಿ ಬಾಗಲ ತೆರೆದು ನೋಡಿದ್ಲು. ಇಂಥ ಮಧ್ಯರಾತ್ರಿ ಒಳಗೆ ಹೆಂಗೆ ಬಂದು, ಯಾಕೆ ಬಂದಿ ಅಂದಳು ಆಕಿ. ಅವ ಅಂದ, ನಾ ಬರ್ತೀನಂತ ಅಲ್ಲೊಂದು ತೆಪ್ಪ ಬಿಟ್ಟಿದೆಲ್ಲ, ನಾ ಬರ್ತೀನಂತ ಇಲ್ಲೊಂದು ಹಗ್ಗ ಕಟ್ಟಿದೆಲ್ಲ, ಆ ತೆಪ್ಪದ ಮೇಲೆ ಕುಂತು ಬಂದೀನಿ, ಈ ಹಗ್ಗ ಹಿಡಿದು ಹತ್ತಿ ಮ್ಯಾಲ ಬಂದೀನಿ ಅಂದ. ಆಕೆ ಅಂದಳು, ನಾನೆಲ್ಲಿ ತೆಪ್ಪ ಬಿಟ್ಟಿನಿ, ನಾ ಎಲ್ಲಿ ಹಗ್ಗ ಕಟ್ಟಿನಿ ಅಂತ ಬಂದು ನೋಡ್ತಾಳೆ. ಅದು ಕಿಟಕಿಗೆ ಕಟ್ಟಿದ್ದು ಹಗ್ಗ ಇರುವುದಿಲ್ಲ, ಕೆಳಗೆ ನೀರು ಹರಿತಿತ್ತು. ದೊಡ್ಡದಾದ ಒಂದು ಹಾವ ಪ್ರಾಣ ಉಳಿಸ್ಕೋಬೇಕಂತ ಕಿಟಕಿಗೆ ಸುತ್ತ ಹಾಕಿ ಜೋತಾಡ್ತಿತ್ತು. ಹಾವನ್ನೇ ಹಗ್ಗ ಅಂತ ಬಯಸಿದ್ದ, ಅಷ್ಟು ಮುಳುಗಿದ್ದ. ಆಕೆ ಅಂದಳು, ಅಲ್ಲೋ ಏನದ ಇದ್ರೊಳಗ ಅಂದಳು. ಏನದ ಇದ್ರೊಳಗೆ? ಸುಮ್ಮನೆ ಭಗವಂತ ಏನು ಮಾಡ್ಯಾನ, ಮ್ಯಾಲ ಒಂದು ಸುಂದರ ಚರ್ಮ ಇಟ್ಟಾನ, ಇದಕ್ಕೆ ಒಳಗೆಲ್ಲ ಹೊಲಸು ತುಂಬ್ಯಾನ, ಮಲಮೂತ್ರ ತುಂಬ್ಯಾನ, ರಕ್ತ ಮಾಂಸಗಳ ಮುತ್ತಿನೇ ಒಳಗಿಟ್ಟಾನ, ಮ್ಯಾಲ ಒಂದು ಚರ್ಮದ ಹೊದಿಕೆ ಇಟ್ಟಾನ. ಅದನ್ನೇ ಶಿಶುನಾಳ ಶರೀಫರು ಹೇಳಿದ್ರಲ್ಲ, ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ, ಕಷ್ಟ ನಷ್ಟ ಯಾರಿಗೆ ಬೇಕು, ಒಟ್ಟಿನೊಳಗೆ ಶರೀರ ನರಕೋ ಅಂದ್ರವರು. ಈ ಶರೀರ ಏನದಲ್ಲ, ಇದು ನರಕದ ಅಂದ್ರವರು. ಸುಮ್ಮನೆ ನಾವು ಏನು ಮಾಡ್ತೀವಿ, ಯಾರನ್ನ ಪ್ರೀತಿಸ್ತೀವಿ ಅಂದ್ರೆ ಅವಳನ್ನು ಪ್ರೀತಿಸೋದಿಲ್ಲ, ಅವನನ್ನು ಪ್ರೀತಿಸೋದಿಲ್ಲ, ರೂಪವನ್ನು ಪ್ರೀತಿಸ್ತೀವಿ ನಾವು. ಆಕೆ ಅಂದಳು, ಏನದು ಇದ್ರೊಳಗೆ ಅಂದಳು, ನನ್ನ ಮೇಲೆ ಏನು ಇಟ್ಟಿದೆಲ್ಲ ಇದು ಪ್ರೀತಿ, ಈ ಪ್ರೀತಿ ಭಕ್ತಿಯಾಗಿ ಮಾರ್ಪಾಟ ಮಾಡಿ ರಾಮನ ಮೇಲೆ ಭಕ್ತಿ ಇಟ್ಟಿದ್ದಿ, ರಾಮನ ಮೇಲೆ ಪ್ರೇಮವನ್ನು ಇಟ್ಟಿದ್ದಿ ಅಂದ್ರೆ ನೀನೇ ರಾಮನಾಗ್ತಿದ್ದಲ್ಲೋ ಅಂದರು. ತಕ್ಷಣ ವಿಚಾರ ಮಾಡ್ದ, ಹೌದಲ್ಲ ಅಂದ. ಒಂದು ಕ್ಷಣಕ್ಕೆ ಏನು ಒಳಗೆ ತುಂಬಿಕೊಂಡಿದ್ದ ಹೆಂಡತಿಯ ರೂಪ, ಅದನ್ನು ತೆಗೆದು ಬಿಟ್ಟ. ರಾಮನ ಮೂರ್ತಿಯನ್ನು ತುಂಬಿಕೊಂಡ, ರಾಮನ ನಾಮವನ್ನು ತುಂಬಿಕೊಂಡ, ತುಳಸಿದಾಸನಾದ. ಎಲ್ಲಿಯವರೆಗೆ ಅಲ್ಪ ಸುಖವನ್ನ ಬಯಸಿದ್ದ, ಅಲ್ಲಿಯವರೆಗೆ ತುಳಸಿದಾಸನ ಹೆಸರು ಗೊತ್ತಿರಲಿಲ್ಲ. ಎಲ್ಲಿಯವರೆಗೆ ಯಾವಾಗ ಸುಮ್ಮನೆ ರಾಮನ ನಾಮ ತುಂಬಿಕೊಂಡ, ಶಾಶ್ವತವಾದದ್ದು ತುಂಬಿಕೊಂಡ, ಏಕಮುಖವಾದದ್ದು ತುಂಬಿಕೊಂಡ, ಸಂತನಾದ. ಎರಡನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶ್ರೀಮನ್ ನಿಜಗುಣ ಶಿವಯೋಗಿಗಳಂತಾರೆ, ನೋಡಪ್ಪ, ನೀನು ಅಲ್ಪ ಸುಖವನ್ನು ಬಯಸಿ ಹೋಗಬೇಡ, ಸಂಪತ್ತನ್ನು ಬಯಸಿ ಹೋಗಬೇಡ. ಇದೇನು ರೂಪದಲ್ಲ, ಇದು ರೂಪ ಶಾಶ್ವತ ಇರ್ತದಂತ ತಿಳ್ಕೋಬೇಡ. ಅಧಿಕಾರ ಏನದಲ್ಲ, ಅಧಿಕಾರನೂ ಶಾಶ್ವತ ಇರ್ತದಂತ ತಿಳ್ಕೋಬೇಡ. ಇವೆಲ್ಲ ಸುಮ್ಮನೆ ಒಂದು ದಿವಸ ಇರ್ತದೆ, ನಿನಗೆ ಕೊನೆಗೆ ಒಂದು ದಿನ ದುಃಖ ಕೊಡ್ತದೆ. ಅದಕ್ಕಾಗಿ ಭಗವಂತನು ಕೊಟ್ಟಂಥ ಈ ದಿವ್ಯ ಭವ್ಯ ಸುಂದರ ಶ್ರೇಷ್ಠ ಬದುಕು ಸಾರ್ಥಕ ಮಾಡ್ಕೋಬೇಕಾಗಿತ್ತಂದ್ರೆ ಮನುಷ್ಯನೇ ನೀನು ಏನು ಮಾಡು ಅಂದರೆ, ನಿಖಿಳವೆನಿಸದೇಕ ಮುಖವಾಗಿರೆನ್ನೊಳು ಸುಖವೇ ನಿಜ ಸುಖವೇ. ನಮ್ಮ ಬದುಕು ಸುಂದರ ಆಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಅಂದರೆ, ಅಲ್ಪ ಸುಖವನ್ನು ಬಯಸೋದು ಬೇಡ, ಶಾಶ್ವತವಾದ ಸುಖವನ್ನು ನಾವು ಬಯಸೋಣ ಅಂತ ಅವರು ಹೇಳಿಕತ್ತಾರೆ. ಎಲ್ಲಿವರೆಗೆ ನಾವು ಅಲ್ಪ ಸುಖವನ್ನು ಬಯಸ್ತೀವಿ ಅಲ್ಲಿವರೆಗೆ ನಮಗೆ ದುಃಖ ಕಟ್ಟಿಟ್ಟ ಬುತ್ತಿ ಅದ. ಪುಣ್ಯಾತ್ಮರೇ ನೋಡಿ, ಸಂಸಾರದೊಳಗೆ ಎಷ್ಟು ಗಳಿಸೀವಿ, ಎಷ್ಟು ಬಳಸೀವಿ, ಎಷ್ಟು ದುಡ್ದೀವಿ ಮಾತ್ರವಲ್ಲ, ಅದು ಹೆಸರು ಇರೋದಿಲ್ಲ. ಎಲ್ಲಿ ತನಕ ಇರ್ತದೆ? ನಾವು ಇರೋ ತನಕ ಇರ್ತದೆ. ನಾವು ಸತ್ತ ಮೇಲೆ ಒಯ್ದು ಮಣ್ಣಾಗಿಟ್ಟು ಬಂದರು ಅಂದ್ರೆ ಮರುದಿನ ಹೋಳಿಗೆ ಮಾಡ್ಕೊಂಡು ತಿಂತಾರೆ.